ಈ ವಾರ ಬಿಗ್ ಬಾಸ್ ಇಂದ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹೋಗ್ತಕ್ಕಂತ ಕಂಟೆಸ್ಟೆಂಟ್ ಯಾರು? ನಿನ್ನೆ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಫಿನಿಶ್ ಆಗೋ ಸಂದರ್ಭದಲ್ಲಿ ಹೇಳಿದ್ದಾರೆ, ಇದು ಕೊನೆ ವಾರಕ್ಕೆ ಕಾಲಿಟ್ಟಿದ್ದೀರಾ, 15 ವಾರ ಫಿನಿಶ್ ಆಗೋಗಿದೆ, ಉಳಿದಿರ್ತಕ್ಕಂಥದ್ದು ಒಂದೇ ವಾರ, ಕೊನೆ ವಾರ 16 ವಾರಕ್ಕೆ ಬಿಗ್ ಬಾಸ್ ಈ ಸೀಸನ್ ಮುಕ್ತಾಯ ಆಗುತ್ತೆ. ಹಾಗಾದ್ರೆ ಈ ಸೀಸನ್ ಅಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ, ಅದ್ರ ಜೊತೆಗೆ ಕೊನೆಯದಾಗಿ ಲಾಸ್ಟ್ ವರ್ಗು ಬರ್ತಕ್ಕಂಥ ಕಂಟೆಸ್ಟೆಂಟ್ ಗಳನ್ನ ಸೇವ್ ಮಾಡ್ಕೊಳ್ಳೋದಕ್ಕೂ ಕೂಡ ವೋಟಿಂಗ್ ನಡೆಯುತ್ತೆ ಅಂತ. ಹಾಗಾದ್ರೆ ಈಗ ಇರ್ತಕ್ಕಂಥದ್ದು 2 ಆಪ್ಷನ್ ಇದೆ ನಿಮ್ಗೆ. ಏನಪ್ಪಾ ಅಂತಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ಯಾರು, ಮಿಡ್ ವೀಕ್ ಎಲಿಮಿನೇಷನ್ ಇಂದ ಯಾರನ್ನ ಸೇಫ್ ಮಾಡ್ಕೋಬೇಕಂತಿದ್ದೀರಾ, ಅಂದ್ರೆ ಇನ್ಕ್ಲೂಡಿಂಗ್ ಧನುಷ್ ಅವ್ರನ್ನ ಬಿಟ್ಟು ಮಿಕ್ಕಂತ ಎಲ್ಲಾ ಕಂಟೆಸ್ಟೆಂಟ್ಗಳು ಕೂಡ ಈ ಒಂದು ಕೆಟಗರಿಲಿ ಇರ್ತಾರೆ. ಯಾರು ಬೇಕಾದ್ರೂ ಹೋಗ್ಬೋದು. ಮಿಡ್ ವೀಕ್ ಎಲಿಮಿನೇಷನ್ ಈ ವಾರದಲ್ಲಿ ಯಾವಾಗ ಬೇಕಾದ್ರೂ ಆಗ್ಬೋದು, ಅದು ಹೇಳಕ್ಕಾಗಲ್ಲ. ಎಲ್ಲರನ್ನು ಕೂಡ ಎಚ್ಚರ ಮಾಡ್ಬಿಟ್ಟು ಆಚೆ ಕರೆಸ್ತಾರೆ, ಅಥವಾ ಅವ್ರನ್ನ ಮಾತ್ರ ಸಪರೇಟ್ ಆಗಿ ಕರೆದು ಮಿಡ್ ವೀಕ್ ಎಲಿಮಿನೇಷನ್ ಗೊತ್ತಲ್ಲ ಆ ರೀತಿ ನಡೆಯುತ್ತೆ. ನನ್ನ ಪ್ರಕಾರ ಮೇ ಬಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಯಾರು ಹೋಗ್ತಾರೆ ಅಂತ ನಾನು ಹೇಳ್ತೀನಿ. ಹಾಗೆ ನಿಮ್ಮ ಗೆಸ್ ಪ್ರಕಾರ ಯಾರು ಆಗಿರ್ಬೇಕು, ಯಾರನ್ನ ಸೇವ್ ಮಾಡಬೇಕು, ಅದು ನಿಮ್ಮ ಕೈಯಲ್ಲಿದೆ, ಅದು ನಿಮ್ಮ ವೋಟಿಂಗ್ಸ್ ಮೂಲಕ. ಬನ್ನಿ ಹಾಗಾದ್ರೆ ಮೊದಲನೇದಾಗಿ ಡಿಸ್ಕಷನ್ ಶುರು ಮಾಡೋಣ. ಈ ವಾರದಲ್ಲಿ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ನಡೆಯೋದಕ್ಕೆ ಸುದೀಪ್ ಸರ್ ಮೆನ್ಷನ್ ಮಾಡಿ ಹೇಳಿದ್ದಾರೆ, ಕ್ಯಾಪ್ಟನ್ ಆಗಿರ್ತಕ್ಕಂಥ ಧನುಷ್ ಅವರು ಈ ಒಂದು ಕ್ಯಾಟಗರಿಲಿ ಇಲ್ಲ. ಯಾಕೆ ಅಂತಂದ್ರೆ ಅವ್ರು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಟಾಸ್ಕ್ ಅನ್ನ ಯಾವಾಗ ಗೆದ್ರೋ ಆ ಸಂದರ್ಭದಲ್ಲಿ ಅವ್ರಿಗೆ ಅನೌನ್ಸ್ ಮಾಡಿದ್ರು, ಟಿಕೆಟ್ ಫಿನಾಲಿಯಿಂದ ಫಿನಿಶ್ ಮಾಡಿ ಅವರೊಂದು ಟಿಕೆಟ್ ನ ಪಡ್ಕೊಂಡಾಗ್ಲೇನೆ ಇವರು ಕೊನೆಯದಾಗಿ ಲಾಸ್ಟ್ ಫೈನಲಿಸ್ಟ್ ವರೆಗೂ, ಆ ಒಂದು ಫೈನಲ್ ಹಂತದವರೆಗೂ ಕೂಡ ಬರ್ತಾರೆ ಅಂತ. ಸೊ ಹಾಗಾದ್ರೆ ಮಿಡ್ ವೀಕ್ ಎಲಿಮಿನೇಷನ್ ವರೆಗೂ ಕೂಡ ಧನುಷ್ ಅವ್ರು ಸೇಫ್. ಅವ್ರನ್ನ ಬಿಟ್ಟು ಅಶ್ವಿನಿ ಗೌಡ, ಗಿಲ್ಲಿ, ಕಾವ್ಯ, ರಕ್ಷಿತಾ, ಮ್ಯೂಟಂಟ್ ರಘು ಮತ್ತೆ ಉಳಿದಿರ್ತಕ್ಕಂಥ ನಮ್ಮ ಧ್ರುವಂತ್ ಅವರು, ಇಷ್ಟು ಜನದಲ್ಲಿ ಯಾರು ಹೋಗ್ಬೇಕು, ಯಾರು ಹೋಗ್ಬಾರ್ದು? ನನ್ನ ಪ್ರಕಾರ, ನನ್ ಗೆಸ್ ಪ್ರಕಾರ ಹೇಳ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಟಾಪ್ 5 ವರೆಗೂ ಬರ್ತಕ್ಕಂಥ ಕಂಟೆಸ್ಟೆಂಟ್ಗಳು ನಾನು ಯಾವಾಗ್ಲೂ ಕೂಡ ಹೇಳ್ತಾನೆ ಇರ್ತೀನಿ. ಗಿಲ್ಲಿ, ಅಶ್ವಿನಿ ಗೌಡ, ಮ್ಯೂಟಂಟ್ ರಘು, ಪ್ಲಸ್ ನಮ್ಮ ಧನುಷ್ ಅವರು, ಹಾಗೆ ರಕ್ಷಿತಾ, ಇನ್ನು ಒಂದು 4 ಜನ ಇದಾರಲ್ವಾ, ಗಿಲ್ಲಿ ಆಗಿರ್ಬೋದು, ರಕ್ಷಿತಾ, ಆಮೇಲೆ ಅಶ್ವಿನಿ ಗೌಡ, ಆಮೇಲೆ ಧನುಷ್, ಈ 4 ಜನ ಇದ್ದೇ ಇರ್ತಾರೆ. ಇವ್ರನ್ನ ಹೊರತುಪಡಿಸಿ ನೋಡಿದಂತ ಕಂಟೆಸ್ಟೆಂಟ್ ಗಳು ಯಾರಿದ್ದಾರೆ, ಕಾವ್ಯ ಆಗಿರ್ಬೋದು, ಮ್ಯೂಟಂಟ್ ರಘು ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಈ 3 ಜನ ಕೂಡ ಒಂದು ಆಪ್ಷನ್ ಅಲ್ಲಿ ಇದ್ದೇ ಇರ್ತಾರೆ. ಈಗ ಅಪ್ಪಿ ತಪ್ಪಿ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರೋ ಒಬ್ರು ಹೋಗ್ತಾರೆ, ಅದು ಮ್ಯೂಟಂಟ್ ರಘು, ಧ್ರುವಂತ್ ಅಥವಾ ಕಾವ್ಯ, ಈ 3 ಜನದಲ್ಲಿ ಯಾರೋ ಒಬ್ರು ಹೋಗ್ತಾರೆ. ಇನ್ನೂ ಸ್ವಲ್ಪ ಶಕ್ತಿ ಮೀರಿ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಧ್ರುವಂತ್ ಅವ್ರು ಸೇಫ್ ಆಗ್ತಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ನಾನು ಕೊಡ್ತೀನಿ. ಯಾಕೆ ಸೇಫ್ ಆಗ್ತಾರೆ ಅಂತ ಹೇಳ್ತೀನಿ ನೋಡಿ. ಈ ಸೀಸನ್ ನ ಚಪ್ಪಾಳೆ, ಅಂದ್ರೆ ಇಲ್ಲಿವರೆಗೂ ಕೂಡ ಇಲ್ಲದೆ ಇರತಕ್ಕಂತ ಒಂದು ಚಪ್ಪಾಳೆ, ಸೀಸನ್ ನ ಚಪ್ಪಾಳೆ, ಸೀಸನ್ ಕಿಚ್ಚನ ಚಪ್ಪಾಳೆ ಅಂತಂದೇಳಿ ಕೊಟ್ರು, ಅದು ಧ್ರುವಂತ್ ಅವರು ಕೊಟ್ರು. ಆ ರೀತಿ ಧ್ರುವಂತ್ ಅವರ ಒಂದು ಸೀಸನ್ ನ ಚಪ್ಪಾಳೆನ ಧ್ರುವಂತ್ ಅವರು ಕೊಟ್ಟ ಮೇಲೆ ಅವ್ರನ್ನ ಇಮಿಡಿಯೇಟ್ ಆಗಿ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಆಚೆ ಹಾಕ್ಬಿಟ್ರೆ ಇನ್ನೇನಿರುತ್ತೆ? ಅವ್ರ ಆ ಚಪ್ಪಾಳೆ ಕೊಟ್ಟು ಕೂಡ ಅದಕ್ಕೆ ವ್ಯಾಲ್ಯೂ ಇಲ್ದಿದ್ದಂಗೆ ಆಗೋಗುತ್ತೆ. ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಹೋಗುವಂತ ವ್ಯಕ್ತಿಗೆ ಅಷ್ಟು ದೊಡ್ಡ ಬಿಲ್ಡಪ್ ಕೊಟ್ಟು ಸೀಸನ್ ಚಪ್ಪಾಳೆ ಕೊಟ್ಟು ಆಚೆ ಕಳಿಸ್ತಾರ ಗೊತ್ತಿಲ್ಲ. ಸೊ ಹಾಗಾಗಿ ನನ್ನ ಗೆಸ್ ಪ್ರಕಾರ ಹೇಳಿದ್ರು, ಓನ್ಲಿ ನನ್ನ ಗೆಸ್ ಪ್ರಕಾರ ಹೇಳೋದಾದ್ರೆ ಮೇ ಬಿ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಧ್ರುವಂತ್ ಅವ್ರು ಇರಲ್ಲ, ಅವ್ರು ಸೇಫ್ ಆಗ್ತಾರೆ. ಬಿಕಾಸ್ ಅಲ್ಲಿಂದ ಮುಂದಕ್ಕೆ ಇರ್ತಕ್ಕಂತ ಒಂದು, ಅಂದ್ರೆ ಈಗ ಧ್ರುವಂತ್ ಅವ್ರು ಯಾವ ರೀತಿ ಅಂತಂದ್ರೆ ಸ್ಟಾರ್ಟಿಂಗ್ ಇಂದ ಹಂಗೇನೆ, ಇವ್ರು ಹೋಗ್ತಾರೆ ಅಂತ ಅನ್ಕೊಂಡಂತ ಜನಗಳಿಗೆ ಎಲ್ಲ ಕೂಡ ರಿವರ್ಸ್ ಆಗ್ತಾ ಬಂದಿದೆ. ಅದಕ್ಕೆ ಸಾಕಷ್ಟು ಜನ ಮಾತಾಡಿರೋದೇನಪ್ಪಾ ಅಂತಂದ್ರೆ, ಇಲ್ಲ ಅವರು ಚಾನಲ್ ಕಡೆಯಿಂದ ಬಂದಿರೋದು, ಹಾಗಾಗಿ ಅವ್ರಾಗಿರ್ಬೋದು, ಧನುಷ್ ಅವ್ರಾಗಿರ್ಬೋದು, ಕಾವ್ಯ ಆಗಿರ್ಬೋದು, ಇವರನ್ನೆಲ್ಲ ಸೇಫ್ ಮಾಡ್ಕೊಂಡ್ಬಂದ್ರು, ಇನ್ಕ್ಲೂಡಿಂಗ್ ಸ್ಪಂದನನ್ ಕೂಡ ಸೇಫ್ ಮಾಡಿದ್ರು, ಜಾನ್ವಿ ಅವ್ರನ್ನು ಕೂಡ ಸೇಫ್ ಮಾಡ್ಕೊಂಡ್ಬಂದ್ರು ಅಂತ. ಬಟ್ ಆ ಮಾತನ್ನ ಹೇಳ್ದಂತವ್ರು ಎಲ್ಲರೂ ಕೂಡ ಆಚೆ ಹೋದ್ರು, ಇವ್ರುಗಳು ಉಳ್ಕೊಂಡಿದ್ದಾರೆ. ಈಗ ಮೊನ್ನೆ ಯಾರೋ ಕೂಡ ಒಬ್ಬ ಕಮೆಂಟ್ ಅಲ್ಲಿ ಏನೋ ತಿಳಿಸಿದ್ರು, ಕ್ಯಾಪ್ಟನ್ ಆಗಿರ್ತಕ್ಕಂಥ ಧನುಷ್ ಅವ್ರನ್ನ ಇಮಿಡಿಯೇಟ್ ಆಗಿ ಕೊನೆವರೆಗೂ ಯಾಕೆ ಸೇಫ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರು ಚಾನಲ್ ಕಡೆಯಿಂದ ಹಾಗೆ ಹೀಗೆ, ಅದಕ್ಕೆ ಅವ್ರು ಸೇಫ್ ಮಾಡ್ತಾ ಇದಾರೆ ಅಂತ. ಬಟ್ ಇದು ಎಷ್ಟು ಮಟ್ಟಕ್ಕೆ ಸತ್ಯ, ಅಷ್ಟು ಮಟ್ಟಕ್ಕೆ ಸುಳ್ಳು, ಇದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಇದೇ ಸತ್ಯ, ಇದೇ ಸುಳ್ಳು ಅಂತ ಹೇಳಕ್ಕಾಗಲ್ಲ. ಬಟ್ ಇಲ್ಲಿ ಮೇಜರ್ ಯಾವ್ದು ಕನ್ಸಿಡರ್ ಆಗುತ್ತೆ ಅಂತಂದ್ರೆ ಎಂಟರ್ಟೈನ್ಮೆಂಟ್. ಯಾರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅವ್ರು ಕೊನೆವರೆಗೂ ಉಳ್ಕೊಂತಾರೆ. ಪ್ಲಸ್ ಈ ಕೊನೆ ವಾರ ಅಂತ ಬಂದಾಗ ಕೊನೆಯದಾಗಿ ಯಾರ್ಯಾರೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಅರ್ಹತೆ ಇರುವಂತವ್ರು ಇದ್ದಾರೆ. ಯಾಕಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಶೋ ಬಿಗ್ ಬಾಸ್ ಅನ್ನೋದು, ಅಲ್ಲಿ ಎಂಟರ್ಟೈನ್ ಮಾಡೋಂಥವ್ರು ಮಾತ್ರ ಇರ್ತಾರೆ. ಹಂಗ್ ನೋಡ್ಕೊಂಡ್ರೆ ಇವಾಗ ಓದಂತ ರಾಶಿಕಾ ಆಗಿರ್ಬೋದು, ಆಮೇಲೆ ಧ್ರುವಂತ್ ಅವ್ರು ಆಗಿರ್ಬೋದು, ಇವಾಗ ಕಾವ್ಯ, ಮ್ಯೂಟಂಟ್ ರಘು, ಇವರೆಲ್ಲ ಏನು ಎಂಟರ್ಟೈನ್ಮೆಂಟ್ ಮಾಡಲ್ವಾ ಅಂತ ಕಂಪೇರ್ ಮಾಡಿದಾಗ ಆ 4 ಜನ ಕಂಟೆಸ್ಟೆಂಟ್ ಗಳಿಗೆ ಈಗ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಬಿಗ್ ಬಾಸ್ ಮನೇಲಿ ಎಂಟರ್ಟೈನ್ ಮಾಡೋಂಥವ್ರು ಅಂತ ಇರ್ತಕ್ಕಂಥದ್ದು, ಪಾಸಿಟಿವ್ ನೆಗೆಟಿವ್ ಆಗುತ್ತಿಲ್ಲ, ಒಟ್ಟಿನಲ್ಲಿ ಎಂಟರ್ಟೈನ್ ಮಾಡೋಂಥವ್ರು ಅಂತ ಇರೋದು ಗಿಲ್ಲಿ ಆಗ್ಲಿ, ಅಶ್ವಿನಿ ಅವ್ರಾಗ್ಲಿ, ಹಾಗೆ ರಕ್ಷಿತಾ ಪ್ಲಸ್ ಧ್ರುವಂತ್ ಅವರು, ಇವ್ರುಗಳೇ ಎಂಟರ್ಟೈನ್ಮೆಂಟ್ ಮಾಡೋದು. ಇವ್ರನ್ನ ಆಚೆ ಇಟ್ಬಿಟ್ಟು ಇನ್ನು ಉಳಿದಂತ ಕಂಟೆಸ್ಟೆಂಟ್ ಗಳನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೀಸನ್ 12 ಅಲ್ಲಿ 0 ಅಂತ ನಿಮ್ಗೆ ಅನ್ಸ್ಬಿಡುತ್ತೆ. ಸೊ ಹಾಗಾಗಿ ಈ 4 ಜನ ಈಗ ಈ 3 ಜನ ಬರೋ ಆದಿಲಿ ಆಲ್ಮೋಸ್ಟ್ ಕೊನೆ ದಿನದವರೆಗೂ ಧ್ರುವಂತ್ ಅವ್ರು ಬರ್ತಾರೆ, ಎಂಟರ್ಟೈನ್ಮೆಂಟ್ ಪರ್ಪಸ್ ಅನ್ನೋ ಒಂದು ಕಾರಣಕ್ಕೆ ನನ್ನ ಒಂದು ಅನಿಸಿಕೆ. ಹಾಗಾದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರೆಲ್ಲ ಹೋಗ್ತಾರೆ?
ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ನಾನು ಗೆಸ್ ಮಾಡೋ ಪ್ರಕಾರ ಮೇ ಬಿ, ಈಗ ನಾನು ಹೇಳುವಂತ ಉತ್ತರ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆದ್ರೂ ಹೇಳ್ತೀನಿ. ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಮ್ಯೂಟಂಟ್ ರಘುವರಾಗ್ಲಿ ಅಥವಾ ಕಾವ್ಯ ಆಗ್ಲಿ ಹೋಗ್ಬೋದು ಅನ್ನೋದೊಂದು ಅನಿಸಿಕೆ. ಬಟ್ ಕಾವ್ಯ ಹೋಗ್ತಾರೆ ಅನ್ನೋದು ನನಗೆ ಇನ್ನೂ ಕೂಡ ಕನ್ಫರ್ಮೇಶನ್ ಇಲ್ಲ, ಬಿಕಾಸ್ ಅದು ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ಡೌಟ್ ಇದೆ. ಬಟ್ ಕನ್ಫರ್ಮ್ ಆಗಿ ಒಂದು 90% ಎಲ್ಲೋ ಒಂದು ಕಡೆ ಮ್ಯೂಟಂಟ್ ರಘು ಅವರು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಆಚೆ ಬರ್ಬೋದು ಅಂತ ಅನಿಸ್ತಾ ಇದೆ. ಕಂಪೇರ್ ಮಾಡಿದಾಗ ಅದರ್ ಕಂಟೆಸ್ಟೆಂಟ್ ಗಳಿಗೆ ಕಂಪೇರ್ ಮಾಡಿದಾಗ ಇವರೇ ಆಚೆ ಬರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಸೊ ಹಾಗಾಗಿ ಇವ್ರು ಬರ್ಬೋದು ಅಂತ. ಇಲ್ಲ ಗುರು, ಇವ್ರನ್ನ ಬಿಟ್ಟು ಇವ್ರು ಯಾರಾದ್ರೂ ಬರ್ಬೋದಾ? ಈಗ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಯಾರನ್ನ ಆಚೆ ಹಾಕಾಗುತ್ತೆ? ಗಿಲ್ಲಿನ ಹಾಕಕ್ಕಾಗತ್ತಾ? ಅಪ್ಪಿ ತಪ್ಪಿ ಗಿಲ್ಲಿನ ಹಾಕ್ಬಿಟ್ರೆ ನೀವುಗಳೇ ಯಾರು ಕೂಡ ಅದ್ರ ನೆಕ್ಸ್ಟ್ ಡೇ ಇಂದಾನೆ ನೀವು ಬಿಗ್ ಬಾಸ್ ನ ನೋಡಲ್ಲ. ಇದು ಗೊತ್ತಿರ್ತಕ್ಕಂಥ ವಿಚಾರ. ಇನ್ನು ಅಶ್ವಿನಿ ಅವ್ರದ್ದು ಅದೇ ಕತೆ. ಅವ್ರನ್ನು ಕೂಡ ತೆಗಿಯೋದಿಲ್ಲ. ಅದು ಯಾವ್ದಾದ್ರು ವಾಟ್ ಎವರ್ ಇಟ್ ಮೇ ಬಿ, ಯಾವುದೇ ಒಂದು ರೀಸನ್ ಆಗಿರ್ಲಿ, ಒಟ್ನಲ್ಲಿ ಅವ್ರನ್ನು ಕೂಡ ತೆಗಿಯೋದಿಲ್ಲ. ಅವರು ಕೂಡ ಕೊನೆ ಡೇ ಲಾಸ್ಟ್ ಅವರ್ ವರೆಗೂ ಕೂಡ ಫಿಕ್ಸ್ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ರಕ್ಷಿತಾ. ಧನುಷ್ ಅವರು ಇದಾರೆ, ಬಟ್ ಧನುಷ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇಫ್ ಆಗಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥದ್ದು ರಕ್ಷಿತಾ ಹೋಗೋದಾಗಿದ್ರೆ ಯಾವತ್ತೋ ಹೋಗ್ಬೇಕಾಗಿತ್ತು. ಬಟ್ 2 ಸಲ ಅವ್ರನ್ನ ಆಚೆ ಹಾಕಿ ಮತ್ತೆ ಒಳಗಡೆ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಏನೋ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಗುಣ ಇದೆ ಅನ್ನೋ ಒಂದು ಕಾರಣಕ್ಕೆ. ಪ್ಲಸ್ ಹೊರಗಡೆ ರಕ್ಷಿತಂಗೆ ಅವಳದ್ದೇ ಆದಂತ ಒಂದು ಮುಂಚೆ ಇದ್ದಂತ ಒಂದು ಫ್ಯಾನ್ ಬೇಸ್ಗಿಂತ ಈಗ ಬಿಗ್ ಬಾಸ್ ಹೋದ್ಮೇಲೆ ಅವಳದೇ ಆದಂತ ಒಂದು ಫ್ಯಾನ್ ಬೇಸ್ ಎಕ್ಸ್ಟ್ರಾ ಉಟ್ಕೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಒಂದು ದಕ್ಷಿಣ ಕನ್ನಡ ಭಾಗದಲ್ಲಿ ಏನಿದೆ ಅಲ್ಲಿ ಇನ್ನೂ ಕೂಡ ಓವರ್ ಆಲ್ ಎಲ್ಲರೂ ಕೂಡ ರಕ್ಷಿತಾ ಅಂತಂದೇಳಿ ವೋಟಿಂಗ್ ಮೂಲಕ, ಆಮೇಲೆ ಅವರ ವಿಡಿಯೋಗಳಲ್ಲಿ, ರೀಲ್ಸ್ ಗಳಲ್ಲಿ ಎಲ್ಲರೂ ಕೂಡ ರಕ್ಷಿತಾ ಫ್ಯಾನ್ಸ್ ಇದ್ದಾರೆ. ಸೊ ಹಾಗಾಗಿ ರಕ್ಷಿತಾ ಕೂಡ ಸೇಫ್ ಆಗ್ತಾಳೆ. ಇನ್ನು ಉಳಿದಿರ್ತಕ್ಕಂಥದ್ದು ಯಾರು? ಧನುಷ್ಗೆ ನಾನು ನೋಡಿದಾಗೆ ಈಗ ಲಾಸ್ಟ್ ಸೀಸನ್ ಅಲ್ಲಿ ತ್ರಿವಿಕ್ರಮ್ ಅವ್ರು ಏನಿದ್ರು, ಅವರು ಇದ್ದಂತ ಒಂದು ಫ್ಯಾನ್ ಬೇಸ್ ಕೂಡ ಧನುಷ್ ಅವ್ರಿಗಿಲ್ಲ. ಬಟ್ ಆದ್ರೂ ಕೂಡ ಧನುಷ್ ಅವರು ಯಾವ ರೀಸನ್ ಇಂದ, ಅಥವಾ ಮಿಸ್ಟರ್ ಪರ್ಫೆಕ್ಟ್ ಅಂತಾನೋ, ಅಥವಾ ಜಾಸ್ತಿ ಒಳ್ಳೆಯವರು ಅನ್ನೋ ಒಂದು ಕಾರಣಕ್ಕೋ, ಅಥವಾ ಸೈಲೆಂಟ್ ಆಗಿರ್ತಾರ ಅನ್ನೋ ಕಾರಣಕ್ಕೋ, ಅಥವಾ ಟಾಸ್ಕ್ ಅಲ್ಲಿ ಚೆನ್ನಾಗಿದ್ದಾರೆ ಅನ್ನೋ ಕಾರಣಕ್ಕೋ ಗೊತ್ತಿಲ್ಲ, ಅವರು ಕೊನೆವರೆಗೂ ಸೇಫ್ ಆಗಿ ಬಂದಿದ್ದಾರೆ. ಅವ್ರು ಮಾತ್ರ ಕೊನೆ ಲಾಸ್ಟ್ ಡೇ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಟಾಪ್ 5 ಅಲ್ಲೋ ಟಾಪ್ 6 ಅಲ್ಲೋ ಆ ಒಂದು ಆಸುಪಾಸಲ್ಲಿ ಹೋಗ್ಬೋದು. ಸೊ ಇನ್ನು ಉಳಿದಿರ್ತಕ್ಕಂಥದ್ದು ಧ್ರುವಂತನಂತೂ ಕಳ್ಸೋದೇ ಇಲ್ಲ. ಹೇಳಿದ್ನಲ್ಲ, ಕಳ್ಸಿದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಮೊನ್ನೆ ಕೊಟ್ಟಂತ ಚಪ್ಪಾಳೆಗೆ ಅರ್ಥನೇ ಇರೋದಿಲ್ಲ. ಸೊ ಹಾಗಾಗಿ ಕಾವ್ಯ ಮತ್ತೆ ಮ್ಯೂಟಂಟ್ ರಘು. ಇನ್ನು ಕಾವ್ಯನ ಕೂಡ ಯಾಕೆ ಕಳ್ಸೋದಕ್ಕೆ ಮೇ ಬಿ ಡೌಟ್ ಅಂತ ನನ್ನ ಒಂದು ಅನಿಸಿಕೆ. ಅದು ಯಾವ ರೀತಿ ಅಂತ ಜಡ್ಜ್ ಮಾಡೋದು ನನಗೂ ಕಷ್ಟ ಆಗ್ತಿದೆ. ಸೊ ಹಾಗಾಗಿ ಕಾವ್ಯ ಕೂಡ ಡೌಟು. ಬಟ್ ಡೆಫಿನೆಟ್ಲಿ ಮ್ಯೂಟಂಟ್ ರಘು ಅವರು ಮಿಡ್ ವೀಕ್ ಎಲಿಮಿನೇಷನ್ ಹೋಗುವಂತ ಕಂಟೆಸ್ಟೆಂಟ್ ಆಗಿರ್ತಾರೆ ಅಂತ ನನ್ನ ಒಂದು ಗೆಸ್ ಪ್ರಕಾರ ಒಂದು ಆನ್ಸರ್ ಹೇಳ್ತಾ ಇದೆ. ಇಲ್ಲ ಗುರು, ಇವ್ರನ್ನ ಹೊರತುಪಡಿಸಿ ಇವ್ರು ಆಗ್ತಾರೆ ಅಂತ ನಿಮ್ಮ ಅನಿಸಿಕೆ ಪ್ರಕಾರ ಯಾರಾದ್ರೂ ಇದ್ರೆ ಆ ವ್ಯಕ್ತಿಯ ಹೆಸರನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದಿಷ್ಟು ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ನಾನು ಮಾಡ್ಬೇಕು ಅನ್ಕೊಂಡಿದ್ದಂತ ಡಿಸ್ಕಷನ್. ಈಗ ಆಲ್ರೆಡಿ ಈ ವಾರದ ವೋಟಿಂಗ್ಸ್ ಲೈನ್ ಓಪನ್ ಆಗಿದೆ. ಈ ವಾರದ ವೋಟಿಂಗ್ ಲೈನ್ ಓಪನ್ ಆಗಿರೋದು ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ಅಲ್ವೇ ಅಲ್ಲ. ಜಸ್ಟ್ ಮಿಡ್ ವೀಕ್ ಎಲಿಮಿನೇಷನ್ ಇಂದ ನೀವು ಯಾರನ್ನ ಸೇಫ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆ ವ್ಯಕ್ತಿಗೆ ನೀವು ವೋಟ್ ಮಾಡಿ ಅವ್ರನ್ನ ಸೇಫ್ ಮಾಡ್ಕೋಬಹುದು. ಹಾಗಾಗಿ ಆದಷ್ಟು ಬೇಗ ಟೈಮ್ ವೇಸ್ಟ್ ಮಾಡದೆ ನಿಮ್ಮ ಒಂದು 99 ವೋಟ್ಗಳೇನಿದೆ ನೀವು ಸೇಫ್ ಮಾಡ್ಬೇಕಾಗಿರ್ತಕ್ಕಂಥ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡಿ ಸೇವ್ ಮಾಡಿ. ಯಾಕೆ ಅಂತಂದ್ರೆ ಕೊನೆ ವಾರದಲ್ಲಿ ಆಲ್ಮೋಸ್ಟ್ ವೋಟ್ಗಳು ತುಂಬಾನೇ ಕನ್ಸಿಡರ್ ಆಗುತ್ತೆ, ಯಾಕಂದ್ರೆ ಕೌಂಟ್ ಮಾಡಿ ತೋರಿಸ್ತಾರೆ. ಸೊ ಹಾಗಾಗಿ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಕೌಂಟ್ ಮಾಡಿ ತೋರಿಸದೇ ಇರ್ಬೋದು, ಬಟ್ ಮ್ಯಾಟರ್ ಆಗುತ್ತೆ. ಹಾಗಾಗಿ ನೀವು ಇಷ್ಟಪಡ್ತಕ್ಕಂಥ, ನೀವು ನಿಮ್ಮ ಇಷ್ಟದ ಕಂಟೆಸ್ಟೆಂಟ್ ಯಾರು ಸೇಫ್ ಆಗ್ಬೇಕು ಅವ್ರನ್ನ ವೋಟ್ಗಳ ಮೂಲಕ ಸೇಫ್ ಮಾಡ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದ ಸ್ನೇಹಿತರಿಗೂ ಕೂಡ ಹೇಳಿ ಮಿಡ್ ವೀಕ್ ಎಲಿಮಿನೇಷನ್ ಇಂದ ನೀವು ಇಷ್ಟಪಡುವಂತ ಕಂಟೆಸ್ಟೆಂಟ್ ನ ಸೇಫ್ ಮಾಡ್ಕೊಳ್ಳಿ. ಓಕೆ, ಇದಿಷ್ಟು ಇವತ್ತಿನ ಒಂದು ಮಿಡ್ ವೀಕ್ ಎಲಿಮಿನೇಷನ್ ನ ಒಂದು ಡಿಸ್ಕಷನ್ ಆಗಿತ್ತು. ಇದರಲ್ಲಿ ನಿಮ್ಮ ಅನಿಸಿಕೆಯ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಆಚೆ ಬರ್ತಕ್ಕಂಥ ಕಂಟೆಸ್ಟೆಂಟ್ ಹೆಸರನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಕೊನೆಯದಾಗಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಮಿಸ್ ಮಾಡದೆ ನನ್ನ ಒಂದು ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಮಿಸ್ ಮಾಡದೆ RVK ಸ್ಟುಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಅನ್ನ ತಿಳಿಸಿ. ಫೇಸ್ಬುಕ್ ಅಲ್ಲಿ ಯಾರೇ ನೋಡ್ತಿದ್ರು ಕೂಡ ಅಲ್ಲೂ ಕೂಡ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್.